ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. ಇಡೀ ಜಿಲ್ಲೆ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಬ್ ಕುಲಗೋಡಿ ಬಿಟ್ಟು ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನು ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರಿದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳಿದ್ರು, ಒಳ್ಳೆಯವನೇ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಅವನ ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರೇ ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾದೀತು? ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಆದ್ರಿ. ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 25 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ, ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಮುಳಿಸಿ ಹೋಗ್ಯಾರ ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದ್ರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು 150 ಕೋಟಿ ರೂಪಾಯಿ ನನ್ನ ಮಂಡ್ಯ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಂಡೆ. ನಮ್ಮ ಬ್ಯಾಂಕ್ನಾಗ ಯಾಕೆ ತಗೊಳಗಿಲ್ಲ? ಬೇಡ. ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನು ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಾಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, 2008 ಒಳಗೆ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ, ಭಗವಂತನ ದಯದಿಂದ ಸಹಕಾರಿ ಸಚಿವನಾದ ಸಂದರ್ಭದೊಳಗ ಒಮ್ಮೆ ರೈತ ಕುಲದೊಳಗೆ ಹುಟ್ಟಿನಿ, ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು 12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ 0 ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂಥ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತ ಮಗನಾಗಿ, ಒಬ್ಬ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ. ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು. ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜು ಕಾಗೆ ಕ್ಷೇತ್ರದಲ್ಲಿ ಕೇವಲ 24 ಮತಗಳು. ಸುಮಾರು 30 ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಅಲ್ಲಿ 24 ಮತಗಳಿರೋದ್ರಿಂದ 20 ಮತದಾರರು ನಮ್ಮ ಕಡೆ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು, ಅನಿವಾರ್ಯವಾಗಿ ಸೋತು ಮತ್ತಾಕೆ ಮಾನ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ
ಉದ್ದೇಶ ಇಟ್ಕೊಂಡು ಯಾರೋ ಒಬ್ಬರು ತಪ್ಪುವಳಿ ಅಂತ ಹೇಳಬೇಕಾಗಿರ್ತಕ್ಕಂಥ ನೆಪ ಬೇಕಾಗಿತ್ತು. ಆ ನೆಪಕ್ಕೆ ಒಬ್ಬರು ಸಿಕ್ಕಿರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡಿದ್ದಾರೆ. ನಾನು ಯಾರಿಗೆ ಐವರವ್ರು ಮಾಡ್ರಿ ಅಂತ ಹೇಳಿ ಮನವೇನು ಮಾಡ್ಕೊಳ್ಳೋದಿಲ್ಲ, ಕೇಳ್ಕೊಂಡೂ ಇಲ್ಲ. ನನಗೆ ಯಾರ್ಯಾರಾದ್ರೂ ನಾನು ಐವರವ್ರು ಮಾಡ್ರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು. ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ. ಕಾರಣ ಏನಂದರೆ 35 ವರ್ಷದಿಂದ ಚುನಾವಣೆ ಆಗಿಲ್ಲ, ಒಂದು ಸಲ ರಿನ್ಯೂವಲ್ ಆಗಲಿ. ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೆ ಇಟ್ಕೊಂಡು ಕೂತ್ರೆ ಆಗಲ್ಲ. ಭಾಳ ದಿವಸ ನಂತರ ಒಂದು ರಿನ್ಯೂವಲ್ ಆಗ್ತದ್ರೆ ಮುಂದೆ ಭಾಳ ದಿವಸದ ತನಕ ನಡೀತದೆ. ಅದಕ್ಕೆ ಚುನಾವಣೆ ಆಗಲಿ, ಯಾರಿಗೆ ಮತ ಜನ ಎಷ್ಟು ಕೊಡ್ತಾರೋ, ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಅದರ, ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ. ಸರ್ 9 ಜನ ಆಯ್ಕೆ ಆಗಿದ್ದವ್ರು ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ. ಸರ್ ಈಗಾಗಲೇ ಜಾರಕಿಹೊಳಿ ಸಹೋದರರು ಒಗ್ಗಟ್ಟಾಗಿ ಹೋದರು, ಆದರೆ ಲಿಂಗಾಯತರಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ? ಇದು ಜಾತ್ಯತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ, ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ, ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ. ಸರ್ ಅವ್ರು ಹೇಳ್ತಾರೋ ಲಿಂಗಾಯತರನ್ನೇ ಮಾಡ್ತೀವಂತ ಹೇಳ್ತಾರೆ, ಆದರೆ ಲಕ್ಷ್ಮಣ ಸವದಿಯವರು ಕತ್ತಿಯವರು ಏನು ಹೇಳ್ತಾರಂದ್ರೆ ನಾನೂ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದರ ಹಿಂದಿನ ಮರ್ಮ ಏನು ಅನ್ನೋದು ಗೊತ್ತಾಗ್ತದೆ. ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತಾರೀಕು ಬರುತ್ತಲ್ಲ, ಅದು 3 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ. ಸರ್ ನಿಮ್ಮ ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಬಹಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಹಾಸಂಗಿಯವರು ರಾಯಬಾಗ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರೋದ್ರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು. ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೇಳಿ. ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎ.ಬಿ. ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮಣ್ಣವರು, ಹಿಂದಿನ ಸಂಸದರು ಮತ್ತು ರಾಯಬಾಗ್ ಹುಲಿ ಎಂದೇ ಮನೆತನಕ್ಕೆ ಹೆಸರಿಗೆ ಬಂದಿರತಕ್ಕಂಥ ಅಮರ್ಶಿವ ಪಾಟೀಲ್ ಅವರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಂಪಿ ಅವರು, ನಾವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಬಸಣ್ಣ ಹಾಸಂಗಿ ಅವರಿಗೆ ಮತ ಹಾಕಬೇಕು, ಅವರನ್ನು ಆಯ್ಕೆ ಮಾಡಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಬೇಕು. ರಾಯಬಾಗ್ ತಾಲೂಕಿನ ಪ್ರತಿನಿಧಿ ಜನ ಉತ್ಸುಕರಿದ್ದಾರೆ, ಆಸಕ್ತಿ ಇದೆ. ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜನತೆಯಿಂದ ಬಂದಿದೆ. ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನೇಮ ಮುಖಾಂತರ ನಾವು ವಿನಂತಿ ಮಾಡ್ಕೊತೀವಿ. ಹಾಸಂಗಿ ಬಸಣ್ಣ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ನೇಮ ಮುಖಾಂತರ 205 PKPSನ ಏನು ಮತವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ.